ಎಲ್ಲೋದ್ರು ನಾಸಿರು ಸ್ಟೇಷನಲ್ಲೇ ಇಲ್ಲಲ್ಲ. ಎಲ್ಲೋಗಿದ್ರಿ? ಸುಮ್ಮನೆ ಹಂಗೆ ಹೊರಗಡೆ ನಿಂತಿದ್ದೆ ಮೇಡಮ್. ಏನು ಕಾಲೇಜ್ ಬಿಡೋ ಟೈಮ್ಗೆ ಹೋಗಿ ಕಾಂಪೌಂಡ್ ಹತ್ರ ನಿಂತ್ಕೊಂತೀರಿ? ಏನು ವಿಷಯ? ಹಾಂ, ಅಯ್ಯೋ ಮೇಡಮ್, ನಾನು ಆ ಥರದೋನೆಲ್ಲ ನೀವು ಆ ಥರ ಏನಾದರೂ ಅನ್ಕೊಂಬಿಡ್ತೀರಾ? ಆ ಥರದೋನೆಲ್ಲ ಸುಮ್ಮನೆ ಹೋಗಿ ಹೊರಗಡೆ ನಿಂತ್ಕೊಂತೀನಿ ಮೇಡಮ್. ಏನು ಹೇಳ್ತಾರೆ ನಿಮ್ಮ ಮಿಸ್ಸಸ್ ನಾಸಿರೋದೆ? ಆರಾಮಾಗಿದ್ದಾಳೆ ಮೇಡಮ್, ಕೆಲಸಕ್ಕೆಲ್ಲ ಹೋಗಬೇಡ ಅಂದ್ರೂ ಹೋಗ್ತಾಳೆ, ಮನೆಯಲ್ಲಿದ್ದು ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಖುಷಿಯಾಗಿದ್ದರೆ, ನಿಮ್ಮ ಜೊತೆ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಹಾಂ, ಖುಷಿಯಾಗಿದ್ದಾಳೆ ಮೇಡಮ್. ಏನಾದರೂ ವಿಶೇಷ? ಹೌದು ಮೇಡಮ್, ಇವಾಗ 6 ಮಂತ್ ಮೇಡಮ್. ಓ, ಹಾಗಾದರೆ ಕೆಲಸಕ್ಕೆಲ್ಲ ಕಳಿಸ್ಬೇಡ್ರಿ ನಾಸೀರ್. ಅದೇ ಮೇಡಮ್ ಹೇಳ್ತಾ ಇದ್ದೀನಿ, ಬೇಡ ಅಂತಂದರೆ ಇನ್ನೊಂದು 15 ದಿವಸ ಹೋಗ್ತೀನಿ, ಆಮೇಲಿಂದ ಹೋಗಲ್ಲ ಅಂತ ಹೇಳಿದ್ದಾರೆ ಮೇಡಮ್. ಆಮೇಲೆ ಏನಾದರೂ ಹೋಗ್ಲಿ, ಇದೇ ಗ್ರಾಚಾರ. ಅದೇ ಬೇಡ ಬೇಡ, ಆಮೇಲೆ ಹೋಗೋದೇ ಬೇಕಾಗಿಲ್ಲ. ಅವ್ರು ಇವಾಗ ಆ್ಯಕ್ಚುಲಿ 3 ತಿಂಗಳಾದ್ಮೇಲೆ ಹೋಗ್ಬಿಟ್ಟಾಗಿತ್ತು, ಆದರೂ ಹೋಗ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ನಮ್ಮ ಮನೆಯದು ಥರ ಬಾಣಂತನ ಅದು ಎಲ್ಲ ಇರುತ್ತೆ ಅಲ್ವಾ ನಾಸೀರ್? ಹೌದು ಮೇಡಮ್, ಹೌದು. ಆದರೆ ಯಾರೂ ಇಲ್ಲ. ಅವ್ರ ಅಕ್ಕ ಏನೋ ಬರ್ತೀನಿ ಅಂತ ಹೇಳಿದಾಳೆ 9 ತಿಂಗಳಲ್ಲಿ ಬಿದ್ಮೇಲೆ. ನೋಡ್ಬೇಕು ಮೇಡಮ್, ಬರ್ತಾರೋ ಇಲ್ಲ. ಹೌದಲ್ವಾ, ಪಾಪ ಯಾರೂ ಇಲ್ಲ. ಹಾಂ, ಫಾತಿಮಾ ಅವ್ರು ನೋಡ್ಕೊಳ್ಳೋಕ್ಕೆ ಬರ್ತಾರ ಅವ್ರ ಅಕ್ಕ? ಬರ್ತೀನಿ ಅಂತ ಹೇಳಿದ್ದಾರಂತೆ ಮೇಡಮ್, ನೋಡ್ಬೇಕು ಮೇಡಮ್. ಹೋಗ್ಲಿ ಬಿಡಿ, ಬರಲಿಲ್ಲ ಅಂತಂದರೆ ಯಾರಾದರೂ ಕೆಲಸವ್ರನ್ನ ಇಟ್ಟರೆ ಆಯಿತು. ಯಾಕಂತಂದರೆ ಒಂದು 3 ತಿಂಗಳವರೆಗೂ ಯಾರಾದರೂ ಒಬ್ಬರ ಜೊತೆಲೇ ಇರಬೇಕಲ್ವಾ ನಾಸೀರ್? ಹಾಂ ಮೇಡಮ್, ಹೌದು, ಇರಬೇಕು. ಇಲ್ಲ ಅಂತಂದರೆ ತೊಂದರೆ ಆಗುತ್ತೆ. ಯಾರೋ ಬರ್ತಾರೆ ಬಿಡಿ, ದೇವರು ಒಬ್ರಿಗಂತ ಒಬ್ರು ಇಟ್ಟೇ ಇಟ್ಟಿರ್ತಾರೆ, ಸಹಾಯಕ್ಕೆ ಬಂದೇ ಬರ್ತಾರೆ. ಉಮಾ, ಬಾಮ್ಮ, ಏನು ಇದಕ್ಕಿದಂಗೆ ಸ್ಟೇಷನ್ ಕಡೆ? ಓ ಶಾಂತಿ, ನೀನು ಬಂದಿದ್ಯಾ? ನೀವಿಬ್ಬರು ಬಂದಿದ್ದೀರಂದ್ರೆ ಏನೋ ಕಾರಣ ಇರುತ್ತೆ. ಬನ್ರಿ. ಏನು ಶಾಂತಿ, ನಿಮ್ಮ ಯಜಮಾನ್ರು ಸಬ್ ಇನ್ಸ್ಪೆಕ್ಟರ್ ಹಾಕ್ಕೊಂಡಿದ್ದು ನನ್ನ ಹತ್ರ ಬಂದಿದ್ದೀರಾ? ಹಾಂ, ಏನಮ್ಮ ಅಂಥ ವಿಷಯ? ಅಕ್ಕ, ಅವರು ಬೇರೆ ಊರಿಗೆಲ್ಲ ಇನ್ಸ್ಪೆಕ್ಟರ್ ಅಂತೆ, ನಮ್ಮೂರಿಗೆಲ್ಲನೂ ನೀವೇ ಅಂತಲ್ವಲ್ಲಕ್ಕ, ರೂರಲ್ ಸ್ಟೇಷನು? ಹಾಂ, ಹೌದೌದು, ನಾನೇ. ಸಿದ್ದೇಶ್ವರು ಬೇರೆ ಕಡೆ, ಅದಕ್ಕೆ ಅಕ್ಕ ಇಲ್ಲಿಗೆ ಬಂದ್ವಿ. ಹೌದಾ, ನನ್ನ ಹತ್ರ ಏನು ವಿಷಯ ಉಮಾ? ಯಾಕಮ್ಮ ಅಷ್ಟೊಂದು ಡಲ್ಲಾಗಿದೆಯಾ? ಏನಾಯ್ತು ಉಮಾ? ಹಾಂ, ಸಿಂಚಕ್ಕ, ನಮ್ಮ ದೊಡ್ಡಮ್ಮ ನೋಡಿದ್ರಲ್ಲ ಅವತ್ತು ನೀವು ಒಡವೈಸ್ಕೊಂಬರಕ್ಕೆ ಬಂದಾಗ, ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಮ್ಮ ಅವ್ರ ಮಗಳು ಇದ್ರಲ್ಲ ನೀವು ಬಂದಾಗ? ಹಾಂ ಹೌದು. ಅವ್ರೇನಾದರೂ ಮತ್ತೆ ತೊಂದರೆ ಕೊಟ್ಟರೆ ನಿಮಗೆ? ಇಲ್ಲಕ್ಕ, ಇಲ್ಲ. ಅದೇ ನಮ್ಮ ಅಕ್ಕ ಹೇಳ್ತಾ ಇದ್ರಲ್ಲ, ನನ್ನ ಮೈದನೇ ಇದ್ದಾನೆ, ನನ್ನ ಮೈದನ ಕೊಟ್ಟು ಉಮಾನ ಮದುವೆ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲಕ್ಕ. ಅವರು ಮೈದ ನಿನ್ನೆಯಿಂದ ನನಗೆ ಫೋನ್ ಮಾಡಿ ತುಂಬ ಟಾರ್ಚರ್ ಕೊಡ್ತಾ ಇದ್ದಾನಕ್ಕ. ಏನೇನೋ ಮಾತಾಡ್ತಾ ಇದ್ದಾನೆ. ಭೂಷಣ್ ಅವ್ರಿಗೆ ಇಲ್ಲಿದ್ದೆಲ್ಲ ಹೇಳಿ ನಿಮ್ಮಿಬ್ಬರನ್ನೂ ದೂರ ಮಾಡ್ತೀನಿ, ಅವರು ಡೈವರ್ಸ್ ಕೊಡ್ತಾರೆ, ಆಮೇಲೆ ನಿನ್ನ ಮದುವೆ ಆಗ್ತೀನಿ ಅಂತ ಏನೇನೋ ಮಾತಾಡ್ತಾ ಇದ್ದಾನಕ್ಕ ಅವನು ಫೋನ್ ಮಾಡಿ. ಹೌದಾ, ನಿನ್ನೆಯಿಂದ ಎಷ್ಟು ಸತಿ ಫೋನ್ ಮಾಡಿದ್ನಮ್ಮ? ಅಕ್ಕ, ನಾನು ಇದ್ದಾಗೇನೆ ಒಂದು ಸರಿ ಫೋನ್ ಮಾಡಿದ್ದ, ಆಮೇಲೆ ಅದಕ್ಕೂ ಮುಂಚೆ ಒಂದು ಸರಿ ಫೋನ್ ಮಾಡಿದ್ದಂತೆ. ಎಷ್ಟು ಸತಿ ಫೋನ್ ಮಾಡಿದ್ದವಮ್ಮ ನಿನ್ನೆಯಿಂದ? ಅಕ್ಕ, ಒಂದು 7-8 ಸತಿ ಫೋನ್ ಮಾಡಿದ್ದಾನಕ್ಕ. ನನ್ನ ಫೋನ್ ನಂಬರ್ ಅವ್ನಿಗೆ ಹೇಗೆ ಸಿಕ್ತು ಅಂತಲೂ ಗೊತ್ತಿಲ್ಲ. ಹೇಗೆ ಸಿಕ್ತು ಅಂತಂದರೆ ನಿಮ್ಮ ದೊಡ್ಡಮ್ಮನ ಮಗಳೇ ಕೊಟ್ಟಿರ್ತಾಳೆ. ಹಾಂ, ಅವರೇ ಕೊಟ್ಟಿರ್ತಾರೆ. ಅವರೇ ಬೇಕಾಗಿ ಕಿತಾಪತಿ ಮಾಡಿರ್ಬೋದಲ್ಲ, ನೀನು ಅವಳಿಗೆ ಫೋನ್ ಮಾಡಿ ಟಾರ್ಚರ್ ಕೊಡು ಅಂತ ಹೇಳಿರ್ಬೋದಲ್ಲ. ಹೌದು ಸಿಂಚಕ್ಕ, ನೀವು ಹೇಳ್ತಾ ಇರೋದು ನಿಜನೇ. ಅವ್ರದ್ದೇ ಕೈ ಕಿತಾಪತಿ ಎಲ್ಲನೂ. ಅಕ್ಕ, ಭೂಷಣ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ನಿನ್ನ ಮೇಲೆ ಇಲ್ಲದ್ದೆಲ್ಲ ಹೇಳ್ತೀನಿ, ಹಂಗೆ ಹಿಂಗೆ ಅಂತ ಫೋನ್ ಮಾಡಿ ಇವಾಗ ತಾನೇ ಭಯ ಹಿಡಿಸ್ತಾಕ. ಶಾಂತಿನೂ ಇದ್ಲು. ಓ ಹೌದಾ, ಭೂಷಣ್ಗೆ ನಿನ್ನ ಮೇಲೆ ಇಲ್ಲಿಸಲ್ಲದು ಹೇಳ್ತಾನಂತ? ಹಾಂ, ಹೌದಕ್ಕ, ಭಯ ಹಿಡಿಸ್ತಾ ಇದ್ದಾನೆ. ನನಗೆ 5 ಲಕ್ಷ ಕೊಡು ಅಂತ ಕೇಳ್ತಾ ಇದ್ದಾನಕ್ಕ. ನಾನು ಎಲ್ಲಿಂದ ತಂದ್ಕೊಡ್ಲಿಕ್ಕ ಅಷ್ಟೊಂದು ದುಡ್ಡು? ತೋಟದಲ್ಲಿ ನಮ್ಮಣ್ಣ ಆಲೂಗಡ್ಡೆ ಬೆಳೆ ಇಟ್ಟಿದ್ರಕ್ಕ, ಅದೆಲ್ಲನೂ ಒಂದು 70-80 ಸಾವಿರ ಖರ್ಚಾಗಿತ್ತು. ಅದು ನಮ್ಮಣ್ಣಗೆ ಹಿಂಗೆ ಆಯ್ತಲ್ಲ, ಅವಾಗ ನಾನು ನೋಡ್ಕೊಂಡೆ, ಅದೆಲ್ಲ ಹಾಳಾಗ್ಬಿಡ್ತು. ಇವಾಗ ನಮಗೆಲ್ಲ ಲಾಸ್ ಆಗಿದೆ ಅಕ್ಕ. ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತೊಗೊಂಬಂದು ಕೊಡ್ಲಿ ಅಕ್ಕ? ದುಡ್ಡು ಕೊಡು ಅಂತ ಪೀಡಿಸ್ತಾ ಇದ್ದಾನೆ ನನ್ನನ್ನು. ಇದು ಯಾರ್ದು ಅಲ್ಲ, ಎಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಿಮ್ಮ ದೊಡ್ಡಮ್ಮನು ಮತ್ತು ಅವ್ರ ಮಗಳು. ನೀನೇನು ಭಯಪಡಬೇಡ, ಅವನ್ನ ಕರ್ಕೊಂಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ, ಸರಿನಾ? ಅವ್ನಿಗೆ ಬೀಳುತ್ತೆ ಅದೇ ಸರಿಯಾಗಿ. ಸುಮ್ಮನೆ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾನೆ ಸಿಂಚಕ್ಕ, ನಂಗೆ ತುಂಬ ಬೇಜಾರಾಗ್ತಾ ಇದೆ ಅಕ್ಕ. ಅಕ್ಕ, ಮತ್ತೆ ಅವನಿಗೆ ಫೋನ್ ಮಾಡಿದ್ದಾನೆ. ಮಾತಾಡು. ಕೈ ಒಂದು ಸ್ವಲ್ಪ ಮುಂದೆ ಇಡಿ, ನನಗೂ ಕೇಳಿಸ್ಲಿ. ಹಲೋ. ಹಾಯ್ ಉಮಾ ಸ್ವೀಟ್ ಆರ್ಟ್, ಏನು ಮಾಡ್ತಾ ಇದೆಯಾ? ಇವತ್ತು ಹೇಳಿಲ್ಲ ನಿನ್ನ ಗಂಡನಿಗೆ ಅಯ್ಯೋ ಪಾಪ ಅಂತ ಬಿಟ್ಟಿದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆ ಒಳಗಡೆ ನಂಗೆ 5 ಲಕ್ಷ ಕೊಡಲಿಲ್ಲ ಅಂತಂದರೆ ನಿಮ್ಮ ಮನೆಗೆ ಬಂದು ನಿನ್ನ ಗಂಡನ ಹತ್ರ ಎಲ್ಲ ವಿಷಯ ಹೇಳ್ತೀನಿ. ಏನು ವಿಷಯ ಇದೆ? ನನ್ನ ವಿಷಯ? ಹಾಂ, ನಿನ್ನ ಹತ್ರ ಏನಿದೆ? ಒಂದು ಸರಿ ತಾನೇ ನೀನು ನಮ್ಮ ಮನೆಗೆ ಬಂದಿದ್ದು, ನಮ್ಮ ಅಣ್ಣ ಇದ್ದಾಗ. ಏನಂತ ಹೇಳ್ತೀಯಾ ನೀನು ನನ್ನ ಮೇಲೆ? ಏನಂತ ಹೇಳ್ತೀಯಾ? ನಮ್ಮ ಹತ್ರ ಫೋಟೋಸ್ ಎಲ್ಲ ಇತ್ತು. ಉಮಾನೇ ಅವತ್ತು ಡಿಲೀಟ್ ಮಾಡಿದ್ದು. ನನ್ನ ಜೊತೆ ಸುತ್ತಾಡಿರೋದೆಲ್ಲ ನನ್ನ ಫೋಟೋಸ್ ಇತ್ತು, ಮತ್ತು ಹೋಟೆಲಲ್ಲೆಲ್ಲ ಊಟ ಮಾಡಿರೋದು, ಮೂವಿಗೆ ಹೋಗಿರೋದು ಎಲ್ಲ ಉಮಾನೇ ಅವತ್ತು ಡಿಲೀಟ್ ಮಾಡಿದ್ದು ಅಂತೆಲ್ಲ ಹೇಳ್ತೀನಿ ನಾನು. ನಾನು ಯಾವಾಗ ಬಂದಿದ್ದೆ ನಿನ್ನ ಜೊತೆ ಮೂವಿಗೆ? ಬಂದಿಲ್ಲ, ಬಂದಿದ್ಯಾ ಅಂತ ಹೇಳ್ತೀನಿ. ಯಾಕೋ ನಂಗೆ ಈ ಥರ ಹಿಂಸೆ ಕೊಡ್ತಾ ಇದೆಯಾ? ಹಾಂ, ನಮ್ಮ ಅಣ್ಣನ ಕಳ್ಕೊಂಡು ನನ್ನ ನೋವಲ್ಲಿ ನಾನಿದ್ರೆ ನೀನು ಯಾಕೋ ನಂಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೆಯಾ? ನಿಮ್ಮ ಅಣ್ಣ ಸತ್ತಿರೋ ನೋವು ನಿನ್ಗೆ ಇದ್ದಿದ್ರೆ ನೀನು ಮದುವೆನೇ ಆಗ್ತಾ ಇರಲಿಲ್ಲ, ಒಂಟಿಯಾಗಿರ್ತಾ ಇದ್ದೆ. ಅದು ಒಂದು ಮಗು ತಂದೆ ಎಲ್ಲ ಮದುವೆ ಆಗಿದ್ದೀಯಂತೆ. ಹಾಂ, ನನ್ನನ್ನು ಮದುವೆ ಆಗಿದ್ದಿದ್ರೆ ಬೇಡ ಅಂತಾಯ್ತಾ? ಓಹೋ, ಅಣ್ಣನ ನೆಪ ಹೇಳ್ತಾ ಇದೆಯಾ ಸುಮ್ಮನೆ? ಇನ್ನು ನಿಮ್ಮ ಅಣ್ಣ ಸತ್ತು 6 ತಿಂಗಳಾಗಿಲ್ಲ, ಆವಾಗಲೇ ಮದುವೆ ಮಾಡ್ಕೊಂಡಿದ್ದೀಯಲ್ಲ ನೀನು? ಸುಧಾಕರ, ನಾನು ಒಬ್ಬಳೇ ಇದ್ದಿದ್ದು ಮನೆಯಲ್ಲಿ. ನನಗೂ ಇರಬೇಕಂತಂದರೆ ಹಿಂಸೆ ಅಲ್ಲ. ಜನ ನಿಮಗೂ ಗೊತ್ತಲ್ಲ ಎಷ್ಟು ಕೆಟ್ಟೋರು ಅಂತ. ಅದಕ್ಕೆ ನಂಗೆ ಒಂದು ಆಸರೆ ಬೇಕಾಗಿತ್ತು, ಮದುವೆ ಆದೆ. ಅದೇ ಆಸರೆ ನಾನೇ ಕೊಡ್ತಾ ಇದ್ನಲ್ಲ, ನಾನೇ ನಿನಗೆ ಬಾಳ್ ಕೊಡಲ್ಲ ಅಂತ ಹೇಳಿದ್ನಾ? ನನಗೆ ನೀನಂದರೆ ಇಷ್ಟ ಇಲ್ಲ. ಅದಕ್ಕೆ 5 ಲಕ್ಷ ಕೊಡು, ಇಲ್ಲ ಅಂತಂದರೆ ನಿನ್ನ ಗಂಡನ ಹತ್ರ ಹೋಗಿ ಇಲ್ಲ ಸಲ್ಲಿದ್ದೆಲ್ಲ ಹೇಳ್ತೀನಿ ನಿನ್ನ ಮೇಲೆ. ಉಮಾ, ಒಂದು ನಿಮಿಷ ಫೋನ್ ಕಟ್ ಮಾಡು.
ಮಾತಾಡೆ ಉಮಾ. ಯಾಕೆ? ನಾಸಿರ್, ಈ ನಂಬರ್ ತಗೊಂಡು ಲ್ಯಾಪ್ಟಾಪ್ ಹಾಕಿ ಅವ್ನು ಎಲ್ಲಿದ್ದಾನೆ ಅಂತ ಕಂಡುಹಿಡಿದು ಅವ್ನು ಫೋನ್ ಸಿಗ್ನಲ್ ಎಲ್ಲಿ ಬರ್ತಾ ಇದೆ ಅಂತ ನೋಡಿ. ಸರಿ ಮೇಡಮ್, ಆಯ್ತು ನೋಡ್ತೀನಿ. ಮತ್ತೆ ಕಾಲ್ ಮಾಡಿದ್ರೆ ಮಾತಾಡು. ಹಾಂ, ಅವ್ನ ಫೋನು ಸಿಗ್ನಲ್ ಬೇಗ ಸಿಗುತ್ತೆ ನಮಗೆ. ಹಾಂ ಸರಿ, ಆಯಿತು. ಹಲೋ. ಯಾಕೆ ಉಮಾ ಫೋನ್ ಕಟ್ ಮಾಡ್ತಾ ಇದೆಯಾ? ಹಾಂ, ಯಾಕೆ ಫೋನ್ ಕಟ್ ಮಾಡ್ತಾ ಇದೆಯಾ? ನಾನು ಪೂರ್ತಿ ಮಾತಾಡೋವರೆಗೂ ಫೋನ್ ಕಟ್ ಮಾಡಿದ್ದೆ ಅಂದರೆ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇ. ಮಾತಾಡು ಮಾತಾಡು. ಅದು ಯಾವಳಿಗೂ ಪೊಲೀಸ್ ವೇಷ ಹಾಕ್ಸ್ಬಿಟ್ಟು ನಮ್ಮ ಅತ್ತೆಗೂ ಬೆದರಿಕೆ ಆಗ್ತೀಯಾ? ಹಾಂ, ಒಡವೆ ಎಲ್ಲ ತೊಗೊಂಡೋಗಿದ್ಯಂತೆ. ಆ ಒಡವೆನೂ ತೊಗೊಂಬ 5 ಲಕ್ಷದ ಜೊತೆಗೆ. ಇಲ್ಲ ಅಂತಂದರೆ ನೋಡು, ನಿಂಗೈತೆ ನನ್ನ ಕೈಲಿ ಗ್ರಾಚಾರ. ಒಂದು ಒಡವೆ ಇಲ್ದಿರ ಎಲ್ಲ ತೊಗೊಂಡೋಗಿದೆಯಲ್ಲ, ಏನಕ್ಕೆ ಬೇಕು ನಿಂಗೆ ಒಡವೆ? ಏನಕ್ಕೆ ಬೇಕು? ಅದೆಲ್ಲ ನನ್ನ ನೋಡ್ದೆ, ಅದಕ್ಕೆ ನಾನು ತೊಗೊಂಬಂದೆ. ಅಲ್ಲಿದ್ದಿದ್ರೆ ಏನು ಸೌದೋಗ್ಬಿಡ್ತಾಯ್ತಾ? ಹಾಂ, ಅಲ್ಲಿದ್ದಿದ್ರೆ ಯಾವಾಗಲಾದ್ರೂ ಇಸ್ಕೊಂಬೋದಾಗಿತ್ತಲ್ಲ. ಇವಾಗ ಅದಕ್ಕೆ ತಂದ್ಕೊಡು 5 ಲಕ್ಷ ದುಡ್ಡು, ಆ ಒಡವೆ ಎಲ್ಲ ಬೇಕು ನನಗೆ. ನನ್ನ ಹತ್ರ ಇವಾಗ 5 ಲಕ್ಷ ದುಡ್ಡಿಲ್ಲ. ಇಲ್ಲ ಅಂತಂದರೆ ನಿನ್ನ ಮನೆ ಮಾರೋಕ್ಕೋ, ನಿನ್ನ ಜಮೀನು ಮಾರೋಕ್ಕೋ ನನಗೇನಾಗಬೇಕು? ನನಗೆ ಬೇಕಾಗಿರೋ ದುಡ್ಡು ಅಷ್ಟೇ. ಏನು ಮಾಡ್ತೀಯೋ ಏನೋ ನನಗಂತೂ ಗೊತ್ತಿಲ್ಲ. ನಿನ್ನ ಗಂಡ ಬ್ಯಾಂಕಲ್ಲಿ ಮ್ಯಾನೇಜರ್ ಅಂತಲ್ಲ, ಸಾಲ ಎತ್ಕೊಂಬ. ನನ್ನನ್ನು ಬಿಟ್ಬಿಟ್ಟು ಅವನನ್ನು ಮದುವೆ ಆಗಿದೆಯಾ? ನಿನ್ನ ನೆಮ್ಮದಿಯಾಗಿರೋಕ್ಕೆ ಬಿಡ್ತೀನಿ ಅಂದ್ಕೊಂಡಿದ್ಯಾ? ನೀನು ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ನಾನು. ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಏಯ್ ಮಾತಾಡೆ. ಯಾಕೆ? ಮಾತಾಡು. ನೀನು ನಾಳೆ ದುಡ್ಡು ಒಡವೆ ತೊಗೊಂಬರೋವಾಗ ಅವಳು ಯಾರೋ ಪೊಲೀಸ್ ವೇಷ ಹಾಕ್ಕೊಂಡಿದ್ಲಂತಲ್ಲ, ಅವಳನ್ನು ಜೊತೆಯಲ್ಲಿ ಕರ್ಕೊಂಬ. ಅವಳಿಗೂ ಹೇಳ್ತೀನಿ ಸರಿಯಾಗಿ. ಪೊಲೀಸ್ ವೇಷ ಹಾಕ್ಕೊಂಬಂದು ಭಯ ಪಡಿಸ್ತಾಳೆ ಎಲ್ಲಾರನ್ನೂ. ಅವಳು ಒಂದು ಕೈ ನೋಡ್ಕೊತೀನಿ, ಜೊತೆಯಲ್ಲೇ ಕರ್ಕೊಂಬ. ಇಲ್ಲ, ಅವರು ನಿಜವಾಗ್ಲೂ ಪೊಲೀಸೇ, ಸಿಂಚನೆ ಅಕ್ಕ ಅಂತ ಹೇಳ್ಬಿಟ್ಟು. ಅವ್ರು ವೇಷ ಹಾಕಿ ಕರ್ಕೊಂಬಂದಿಲ್ಲ ನಾನು, ನಿಜವಾಗ್ಲೂ ಪೊಲೀಸ್ ಅವರು. ಏಯ್, ನಮ್ಮ ಅತ್ತಿಗೆನ ನಮಸ್ತಂಗೆ ನನ್ನನ್ನು ನಮ್ಸಕ್ಕಾಗಲ್ಲ. ನೀನು ಕರ್ಕೊಂಬಾರೆ, ಕರ್ಕೊಂಬ. ಕರ್ಕೊಂಬರ್ತೀನಿ ಅಂತೇಳು. ಹಾಂ ಸರಿ, ಕರ್ಕೊಂಬರ್ತೀನಿ. ಎಲ್ಲಿಗೆ ಬರಬೇಕು ಅಂತ ಹೇಳಿ. ಎಲ್ಲಿಗೆ ಬರಬೇಕು? ದುಡ್ಡು ಒಡವೆ ಎಲ್ಲ ಕರೆಕ್ಟಾಗಿ ತೊಗೊಂಬರ್ತೀಯಾ? ಅಂತೇಳಿ. ತೊಗೊಂಬರ್ತೀನಿ. ಸರಿ, ಲೊಕೇಶನ್ ಸೆಂಡ್ ಮಾಡ್ತೀನಿ, ಅಲ್ಲಿಗೆ ಬಾ. ಸರಿ ಅಂತೇಳಿ. ಎಷ್ಟೊತ್ತಿಗೆ ಬರಬೇಕು ಅಂತ ಕೇಳುವ. ಎಷ್ಟೊತ್ತಿಗೆ ಬರಬೇಕು ಅಂತ ಕೇಳಿ. ಎಷ್ಟೊತ್ತಿಗೆ ಬರಬೇಕು? ನಾಳೆ ಬೆಳಿಗ್ಗೆ 11:30 12 ಗಂಟೆ ಒಳಗಡೆ ಅಲ್ಲಿರ್ಬೇಕು ನೀನು. ಸರಿ ಅಂತೇಳು. ಹಾಂ ಸರಿ, ಅಲ್ಲಿರ್ತೀನಿ. 5 ಲಕ್ಷದಲ್ಲಿ 1 ರೂಪಾಯಿ ಕಡಿಮೆ ಆದರೂ ನಾನಂತೂ ನೀನು ಸುಮ್ಮನೆ ಬಿಡಲ್ಲ. ನಮ್ಮ ಅತ್ತಿಗೆ ಹತ್ರ ಎಷ್ಟು ಒಡವೆ ಇಸ್ಕೊಂಡೋಗಿದ್ದು ಅಷ್ಟು ಒಡವೆನೂ ವಾಪಸ್ ತೊಗೊಂಬರ್ಬೇಕು ನೀನು. ಹಾಂ ಸರಿ, ಆಯಿತು, ತೊಗೊಂಬರ್ತೀನಿ. ಸರಿ, ಲೊಕೇಶನ್ ಸೆಂಡ್ ಮಾಡ್ತೀನಿ, ಅಲ್ಲಿಗೆ ಬರಬೇಕು. ಅವಳು ಯಾವಳ ಪೊಲೀಸ್ ವೇಷ ಹಾಕೊಂಬಂದಿದ್ಲಲ್ಲ, ಅವಳನ್ನಂತೂ ಮಿಸ್ ಮಾಡಲೇಬೇಡ, ಕರ್ಕೊಂಬ. ಹಾಂ ಸರಿ, ಕರ್ಕೊಂಬರ್ತೀನಿ. ನಾನು ಫೋನ್ ಮಾಡಿ ಇದೆಲ್ಲ ಮಾತಾಡ್ತಾ ಇರೋದು ನಿನ್ನ ಗಂಡನಿಗೆ ಏನಾದರೂ ಗೊತ್ತಾದರೆ ಆಮೇಲೆ ನಿನ್ನ ಗಂಡನ್ನೇ ಇರ್ಸಲ್ಲ, ಅವನ ಜೀವನ ತೆಗೆದುಬಿಡ್ತೀನಿ, ನೋಡ್ಕೋ. ಬೇಡ, ಹಂಗೆಲ್ಲ ಮಾಡಬೇಡ್ರಿ. ನಿಮ್ಮ ದುಡ್ಡು ತಾನೇ, ಒಡವೆ ತಾನೇ ಕೊಟ್ಬಿಡ್ತೀನಿ. ಹಂಗೆ ಬಾ ದಾರಿಗೆ. ಸಿಂಚಕ್ಕ ನೋಡಿದ್ರ, ಇದೇ ಥರ ನೆನ್ನೆಯಿಂದ ಫೋನ್ ಮಾಡಿ ನಂಗೆ ಟಾರ್ಚರ್ ಕೊಡ್ತಾ ಇದ್ದಾನಕ್ಕ. ಅಯ್ಯೋ, ಇದು ಯಾವುದೋ ಚೇಳು ಚಪಾತಿ ಥರ ಇದೆಯಮ್ಮ. ಇದನ್ನ ಹಿಡಿಯೋದು ಎಷ್ಟೊತ್ತು? ಹಾಂ, ಎಷ್ಟೊತ್ತೇಳಿ ಹಿಡಿಯೋದು? ಅದು ಬೇರೆ ನನ್ನನ್ನು ಕರ್ಕೊಂಬ ಅಂತ ಹೇಳಿದ್ದಾನೆ. ಹಾಂ, ಇನ್ನೂ ಒಳ್ಳೆ ಚಾನ್ಸು. ಅವನಷ್ಟು ಅವನೇ ಬರೆಯಕ್ಕೆ ಬೀಳ್ತಾ ಇದ್ದಾನೆ. ನಾವು ಅದನ್ನು ಮಿಸ್ ಮಾಡ್ಕೊಳಕ್ಕಾಗುತ್ತಾ? ನಡಿ ಹೋಗೋಣ. ಅಕ್ಕ, ನನ್ನ ಹತ್ರ ದುಡ್ಡೆಲ್ಲ ಇಲ್ಲ ಅಕ್ಕ. ಅಯ್ಯೋ, ಒಂದು ಖಾಲಿ ಬ್ಯಾಗ್ ಇಟ್ಕೊಂಬ ಉಮಾ. ಎಲ್ಲರೂ ದುಡ್ಡು ತಗೊಂಡೇ ಹೋಗ್ತಾರಾ? ನೀನೊಂದು ಖಾಲಿ ಬ್ಯಾಗ್ ಇಟ್ಕೊಂಬ ಸಾಕು. ಇದರಲ್ಲಿ ದುಡ್ಡಿದೆ ಅಂತೇಳು, ಆಮೇಲೆ ಮುಂದಿಂದೆಲ್ಲ ನಾನು ನೋಡ್ಕೊತೀನಿ. ಅಕ್ಕ, ಅವನು ಭೂಷಣವ್ರಿಗೆಲ್ಲ ತೊಂದರೆ ಕೊಡ್ತೀನಿ ಅಂತ ಇದ್ದಾನೆ. ತೊಂದರೆ ಕೊಡೋಕ್ಕೆ ಅವನಿದ್ರೆ ತಾನೇ ಹೊರಗಡೆ ತೊಗೊಂಬಂದು ಜೈಲಲ್ಲಿ ಹಾಕ್ತೀನಿ. ನೀನೇನು ಭಯ ಪಡಬೇಡ, ಆಯಿತಾ? ನಾಳೆ ಬೆಳಿಗ್ಗೆ ನಾನು 10 ಗಂಟೆಗೆಲ್ಲ ನಿಮ್ಮ ಮನೆ ಹತ್ರ ಬರ್ತೀನಿ. ಹಾಂ, ನಾನು ನೀನು ಹೋಗೋಣ. ಸಿಂಚಕ್ಕ, ನಾನು ಬರ್ತೀನಕ್ಕ. ಬೇಡಮ್ಮ ಶಾಂತಿ, ಬೇಡ, ನೀನೇನು ಬೇಡ. ನಾನು ಉಮಾ ಹೋಗ್ಬಿಟ್ಟು ಬೇಗ ಬರ್ತೀನಿ. ಉಮಾ, ಯಾವುದಕ್ಕೂ ಭಯ ಪಡಬೇಡ. ಉಮಾ, ಶಾಂತಿ, ನಾನಿದ್ದೀನಿ ನಿಮಗೆ, ಆಯಿತಾ? ಏನೇ ತೊಂದರೆ ಅದು ಅರ್ಧರಾತ್ರಿಯಲ್ಲಿ ಫೋನ್ ಮಾಡಿದ್ರು ನಾನು ಬರ್ತೀನಿ ನಿಮಗೋಸ್ಕರ. ನೀವು ಯಾವುದಕ್ಕೂ ಭಯ ಪಡೋ ಅವಶ್ಯಕತೆನೇ ಇಲ್ಲ. ನೀವು ನೋಡ್ರಿ. ಹಾಂ, ನಾನು ಬೆಳಗ್ಗೆ 10 ಗಂಟೆಗೆಲ್ಲ ಬರ್ತೀನಿ ಮನೆ ಹತ್ರ. ಸರಿ ಅಕ್ಕ, ಆಯ್ತಕ್ಕ. ಭೂಷಣ್ ಅವ್ರ ಹತ್ರ ಈ ವಿಷಯದ ಬಗ್ಗೆ ಏನೂ ಮಾತಾಡಬೇಡ, ಆಯಿತಾ? ಹಾಂ, ಖುಷಿಯಾಗಿರು. ಈ ಥರ ಸಪ್ಪೆ ಮೊರೆ ಹಾಕ್ಕೊಂಡಿರ್ಬೇಡ. ಹಾಂ, ಆಯ್ತಕ್ಕ.